ತಮಿಳುನಾಡಿನಲ್ಲಿ ಜೆಡಿಎಸ್ನಲ್ಲಿಯೇ ಉಳಿಯಲು ಜಿಟಿ ದೇವೇಗೌಡ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಟೇಟ್ 2023ರ ಮಾದರಿಯಲ್ಲಿಯೇ ತಂತ್ರ ಹೆಣೆದಿದ್ದಾರೆ ಜಿಟಿ ದೇವೇಗೌಡ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮನೆಗೆ ಜಿಟಿಡಿ ಭೇಟಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ವಿಮುಖರಾಗಿದ್ರು ಜಿಟಿ ದೇವೇಗೌಡರು. ಜೆಡಿಎಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದಲೂ ಜಿಟಿ ದೇವೇಗೌಡರಿಗೆ ಕೋಕನ್ನ ಕೊಡಲಾಗಿತ್ತು. ಜೆಡಿಎಸ್ನಲ್ಲಿ ಸಕ್ರಿಯವಾಗಿಲ್ಲ ಅನ್ನುವ ಕಾರಣಕ್ಕೆ ಶಿಸ್ತು ಕ್ರಮವನ್ನ ಕೈಗೊಂಡಿದ್ರು. ಇದೀಗ ಪದ್ಮನಾಭನಗರದಲ್ಲಿರೋ ಗೌಡ್ರ ಮನೆಗೆ ಜಿಟಿ ದೇವೇಗೌಡರು ಭೇಟಿಯನ್ನ ನೀಡಿದ್ದಾರೆ. ಜೆಡಿಎಸ್ನಲ್ಲಿಯೇ ಉಳಿಯಲು ಜಿಟಿ ದೇವೇಗೌಡ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಟೇಟ್ 2023ರ ಮಾದರಿಯಲ್ಲಿಯೇ ತಂತ್ರ ಹೆಣೆದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಜಿಟಿಡಿ ಭೇಟಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ವಿಮುಖರಾಗಿದ್ರು ಜಿಟಿ ದೇವೇಗೌಡರು. ಜೆಡಿಎಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದಲೂ ಜಿಟಿ ದೇವೇಗೌಡರಿಗೆ ಕೋಕನ್ನ ಕೊಡಲಾಗಿತ್ತು. ಜೆಡಿಎಸ್ನಲ್ಲಿ ಸಕ್ರಿಯವಾಗಿಲ್ಲ ಅನ್ನುವ ಕಾರಣಕ್ಕೆ ದಳಪತಿಗಳಿಂದ ಈ ಒಂದು ಶಿಸ್ತು ಕ್ರಮ ಆಗಿತ್ತು. ಇದೀಗ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಮನೆಗೆ ಜಿಟಿ ದೇವೇಗೌಡರು ಭೇಟಿಯನ್ನ ನೀಡಿದ್ದಾರೆ. ಜೆಡಿಎಸ್ನಲ್ಲಿಯೇ ಉಳಿಯಲು ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಟೇಟ್ 2023ರ ಮಾದರಿಯಲ್ಲಿಯೇ ತಂತ್ರವನ್ನ ಹೆಣೆದಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಈಗ ಭೇಟಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ವಿಮುಖರಾಗಿದ್ರು ಜಿಟಿ ದೇವೇಗೌಡರು. ಜೆಡಿಎಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದಲೂ ಅವರಿಗೆ ಕೋಕನ್ನ ನೀಡಲಾಗಿತ್ತು. ಜಿಟಿ ದೇವೇಗೌಡ ಅವರಿಗೆ ಜೆಡಿಎಸ್ನಲ್ಲಿ ಸಕ್ರಿಯವಾಗಿರಲಿಲ್ಲ ಅಂತ ದಳಪತಿಗಳು ಈ ಒಂದು ಶಿಸ್ತು ಕ್ರಮಕ್ಕೆ ಮುಂದಾಗಿದ್ರು. ಇದೀಗ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ನಾನಾ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ನಲ್ಲಿ ಉಳಿದುಕೊಳ್ಳಲು ಜಿಟಿ ದೇವೇಗೌಡರು ಟೇಟ್ 2023ರ ಮಾದರಿಯಲ್ಲಿಯೇ ತಂತ್ರವನ್ನ ಹೆಣೆದ್ರ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ವಿಮುಖರಾಗಿದ್ರು. ಎಲ್ಲೂ ಕೂಡ ಕಾಣಿಸ್ಕೊಂತಾ ಇರಲಿಲ್ಲ. ಯಾವ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂತಾ ಇರಲಿಲ್ಲ. ದೇವೇಗೌಡರು ರಾಜಕೀಯ ಮಾತನಾಡಿಲ್ಲ, ನಾನು ಕೂಡ ಮಾತನಾಡಿಲ್ಲ, ಚೆನ್ನಾಗಿರು, ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ನಾನು ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಅಂತ ದೇವೇಗೌಡರಿಗೆ ಗೊತ್ತಿದೆ. ಪಕ್ಷ ಕರೆದ್ರೆ ವೇದಿಕೆಗಳಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ಪದಾಧಿಕಾರಿಗಳು ಕುಮಾರಸ್ವಾಮಿ, ನಿಖಿಲ್ ನನಗೆ ಆಹ್ವಾನಿಸಿಲ್ಲ. ಮುಂದೆ ಕರೆದ್ರೆ ನೋಡೋಣ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡ. ದೇವೇಗೌಡರು ರಾಜಕೀಯ ಮಾತನಾಡಿಲ್ಲ, ನಾನು ಕೂಡ ಮಾತನಾಡಿಲ್ಲ, ಚೆನ್ನಾಗಿರು, ಒಳ್ಳೆಯದಾಗ್ಲಿ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಎಷ್ಟು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದೇನೆ ಅಂತ ದೇವೇಗೌಡರಿಗೆ ಗೊತ್ತಿದೆ. ಪಕ್ಷ ಕರೆದ್ರೆ ವೇದಿಕೆಗಳಲ್ಲಿ ನಾನು ಕಾಣಿಸಿಕೊಳ್ತೀನಿ. ಪದಾಧಿಕಾರಿಗಳು ಹಾಗೆ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ನನಗೆ ಯಾವುದೇ ಕಾರಣಕ್ಕೂ ಆಹ್ವಾನಿಸಿಲ್ಲ. ಮುಂದೆ ಕರೆದ್ರೆ ನೋಡೋಣ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡರು. ದೇವೇಗೌಡರು ರಾಜಕಾರಣದ ಬಗ್ಗೆ ಮಾತನಾಡಿಲ್ಲ, ನಾನು ಕೂಡ ಮಾತನಾಡಿಲ್ಲ, ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆಯದಾಗ್ಲಿ ನಿಮಗೆ ಅಂತ ಆಶೀರ್ವಾದ ಮಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಪಕ್ಷ ಕರೆದ್ರೆ ವೇದಿಕೆಯಲ್ಲಿ ನಾನು ಕೂಡ ಕಾಣಿಸಿಕೊಳ್ತೀನಿ. ಆದರೆ ಪದಾಧಿಕಾರಿಗಳಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಆಗಲಿ ನನಗೆ ಆಹ್ವಾನಿಸಿಲ್ಲ. ಮುಂದೆ ಕರೆದ್ರೆ ನೋಡೋಣ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡರು.